ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ರಂಜಾನ್ ಹಬ್ಬದ ಪ್ರಯುಕ್ತ ಸಂಡೂರು ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಸಂಡೂರಿನ ಅಂಜುಮನ್ ಈದ್ಗಾ ಮೈದಾನದಲ್ಲಿ ಇಫ್ತಿಯಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಸಂಸದ ಇ ತುಕಾರಾಂ ಹಾಗೂ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಈ ಕಾರ್ಯಕ್ರಮದ ಆಯೋಜಕರು. ಸಂಸದ ಇ ತುಕಾರಾಂ, ಶಾಸಕಿ ಅನ್ನಪೂರ್ಣ ತುಕಾರಾಂ ಸೇರಿದಂತೆ ಮುಸ್ಲಿಂ ಸಮಾಜದ ಮುಖಂಡರಾದ ರೋಷನ್ ಜಮೀರ್, ಕುರುಬ ಸಮಾಜದ ಕೆ ಸತ್ಯಪ್ಪ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಆಶಲತಾ ಸೋಮಪ್ಪ, ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್, ಸದಸ್ಯರುಗಳಾದ ವಣಕೇರಿ ಸುರೇಶ್, ಎಲ್.ಎಚ್. ಶಿವಕುಮಾರ್, ಈರೇಶ್ ಶಿಂದೆ, ಅಶೋಕ್, ಅನಮೇಶ್ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ ತೋರಣಗಲ್ಲು ಡಿವೈಎಸ್ಪಿ ಪ್ರಸಾದ್ ಗೋಖಲೆ, ತಹಸೀಲ್ದಾರ್ ಅನಿಲ್ ಕುಮಾರ್, ಪಿಎಸ್ಐ ವೀರೇಶ್ ಮಾಳಶೆಟ್ಟಿ, ಆರ್ಎಫ್ಒಗಳಾದ ಸೈಯದ್ ದಾದಾ ಕಲಂದರ್, ಮಬ್ಬಾಷಾ, ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಲಿ ಬಾಷಾ, ಸಿಡಿಪಿಒ ಲಾಲ್ ಸಾಬ್ ಮುಂತಾದ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸಂಡೂರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸುಮಾರು 2,000ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಜನರು ಭೋಜನ ಸವಿದರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ನಂತರ ಮಾತನಾಡಿದ ಸಂಸದ ಇ ತುಕಾರಾಂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. ನಮ್ಮ ತಾಲೂಕಿನ ಮತ್ತು ನಮ್ಮ ನಾಡಿನ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯ ಜೊತೆಗೆ ಯುಗಾದಿ ಹಬ್ಬದ ಶುಭಾಶಯ ಕೂಡ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಭಗವಂತ ಕಲಿಸಲಿ. ನಮಗೆ ಯುಗಾದಿ ಆಗೋ ಬೇವು ಬೆಲ್ಲದಂತೆ ಹಂಗೆ ರಂಜಾನ್ ಹಬ್ಬ ಕೂಡ ಎಲ್ಲರೂ ಒಂದು ತಿಂಗಳ ಕಾಲ ಉಪವಾಸವನ್ನು ಮಾಡಿ ಭಗವಂತನ ಅಲ್ಲನ ಪ್ರೀತಿಗೆ ಪಾತ್ರರಾಗಿ ಇವತ್ತು ಅವರ ಒಂದು ಹಿಂದೆ ಏನು ನಾವೆಂಗೆ ಬೇವು ಬೆಲ್ಲದ ಜೊತೆಗೆ ಎಲ್ಲ ಕಷ್ಟಗಳು ಹಿಂದಕ್ಕೆ ಹೋಗಿ ಹೊಸ ಒಂದು ಜೀವನದಲ್ಲಿ ಹೆಂಗೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ರಂಜಾನ್ ಹಬ್ಬದ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಸುಖ, ಶಾಂತಿ, ಸಮೃದ್ಧಿ ಬರಲಿ ಅಂತೇಳಿ ಇವತ್ತು ಒಂದು ತಿಂಗಳ ಕಾಲ ಪ್ರಾರ್ಥನೆ ಮಾಡಿದರೆ ಅವರ ಪ್ರಾರ್ಥನೆ ಫಲಿಸಿ ಎಲ್ಲರೂ ಕೂಡ ಭಗವಂತ ಉಜ್ವಲ ಒಂದು ಭವಿಷ್ಯದೊಂದಿಗೆ ಹೊಸ ವರ್ಷನ ಪ್ರಾರಂಭ ಮಾಡೋಣ ಅಂತಂತೇಳಿ ನಾವೆಲ್ಲರೂ ಕೂಡ ಬಂಧುಗಳಲ್ಲಿ ಬೇಡ್ಕೊಂತಾನೆ. ಜೊತೆಗೆ ವಿಶೇಷವಾಗಿ ನಮ್ಮ ಸಂಡೂರಿನಲ್ಲಿ ಕೂಡ ಇವತ್ತು ಗೋರ್ಪಡೆ ಕುಟುಂಬ ಇರ್ಬೋದು, ಲಾಡ್ ಕುಟುಂಬ ಇರ್ಬೋದು, ಇಲ್ಲೇ ಮಟ್ಟ ನಾವೆಲ್ಲರೂ ಕೂಡ ತಾಯಿ ಹೊಟ್ಟೆ ಬೇರೆ ಕೂಡ ಒಂದೇ ತಾಯಿ ಮಕ್ಕಳಾಗಿ ನಾವೆಲ್ಲರೂ ಭಾಳ ಬಂದಿರ್ತಕ್ಕಂಥದ್ದು. ಇದಕ್ಕೆ ಇವತ್ತೇನು ಇಫ್ತಿಯಾರ್ ಕೂಟ ನಾವು ಕಲ್ತಿದ್ದೀವಿ, ಇದಕ್ಕೆ ಸಾಕ್ಷಿ. ಮುಂದಿನ ಪೀಳಿಗೆ ಇದೇ ಒಂದು ಬಾಂಧವ್ಯನ ಮಕ್ಕಳು ಬೆಳೆಸ್ಕೊಂಡು ಹೋಗಬೇಕು. ಈ ದೇಶದ ಆಸ್ತಿ ಆಗಬೇಕು, ಈ ತಾಲೂಕಿನ ಆಸ್ತಿ ಆಗಬೇಕು. ಮಕ್ಕಳು ಎಲ್ಲರೂ ಕೂಡ ಮುಂದಿನ ಒಂದು ಭವಿಷ್ಯದ ಮಕ್ಕಳಾಗಿ ನಾವೆಂಗೆ ಹಿರಿಯರು ಕೊಟ್ಟಿರೋ ಆಶೀರ್ವಾದದಿಂದ ನಾವು ಇವತ್ತು ಜೀವನ ಒಂದು ಸಕ್ಸಸ್ಫುಲ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಮುಂದೆ ಮಕ್ಕಳು ಕೂಡ ಸಕ್ಸಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದ್ಸರಿ ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಎಲ್ಲ ಬಂಧುಗಳಿಗೆ ಕೋರ್ತಾ ಭಗವಂತ ಎಲ್ಲರ ಒಂದು ಆಸೆಗಳನ್ನು ಅವರ ಒಂದು ಭವಿಷ್ಯವನ್ನು ಈಡೇರಿಸಿ. ಶಾಸಕಿ ಅನ್ನಪೂರ್ಣ ತುಕಾರಾಂ ಸಂಡೂರು ತಾಲೂಕಿನಲ್ಲಿ ಮೊದಲಿನಿಂದಲೂ ಸೌಹಾರ್ದತೆ ಇದ್ದು ಇದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗಲಾಗುವುದು ಎಂದರು. ಜಗತ್ತಿನ ಶಾಂತಿಗೋಸ್ಕರ ಇವತ್ತು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ರಂಜಾನ್ ಉಪವಾಸವನ್ನು ಕೈಗೊಂಡು ಇವತ್ತು ಎಲ್ಲರ ವಿಶ್ವಶಾಂತಿಗೋಸ್ಕರ ಅವರು ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ಒಂದು ಇಫ್ತಿಯಾರ್ ಕೂಟವನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಹಾಗೆಯೇ ನಮ್ಮ ಸಂಡೂರು ತಾಲೂಕು ಯಾವಾಗಲೂ ಸೌಹಾರ್ದತೆಗೆ ಹೆಸರಾದಂಥ ನಮ್ಮ ಸಂಡೂರು ತಾಲೂಕು, ಇಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಬದುಕ್ತಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅದಕ್ಕೆ ಯಾವುದೇ ಸ್ಥಿತಿ ಬರದೆ ಹಾಗೆ ಎಲ್ಲ ಸಮಾಜದವರು ಇವತ್ತು ಅದರಲ್ಲಿ ಕೈಗೂಡಿಸಿ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಪಾಠ ನಮ್ಮ ಸಂಡೂರು ತಾಲೂಕಿನಲ್ಲಿದೆ. ಹಾಗೆಯೇ ಇವತ್ತು ಇಲ್ಲಿ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾದಂಥ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಮುಂದೆ ಒಳ್ಳೆಯದಾಗಲಿ, ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ
ಕೊಡಲಿ. ಹಾಗೆಯೇ ಈಗ ನಮ್ಮ ದೇಶದಲ್ಲಿ ನಡೀತಕ್ಕಂಥ ಏನು ದೇಶ ವಿರೋಧಿ ಚಟುವಟಿಕೆಗಳಾಗಿರ್ಬೋದು, ದೇಶದ್ರೋಹದ ಚಟುವಟಿಕೆಗಳಾಗಿರ್ಬೋದು, ಹಾಗೆಯೇ ಬೇರೆ ಬೇರೆ ರೀತಿಯ ಒಂದು ಜಾತಿ ಒಂದು ಬೀಜವನ್ನು ಬಿತ್ತಿ ಶಾಂತಿ ಕಾತರೋ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಇದಕ್ಕೆಲ್ಲ ಒಂದು ಅಂತ್ಯವನ್ನು ಕಾಣಬೇಕಂತಂದರೆ ನಾವು ದೇವರಲ್ಲಿ ನಮ್ಮ ಪ್ರಾರ್ಥನೆ ಮೂಲಕ ಆತನ ವಿನಂತಿ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸ್ವಸ್ಥ ಸಮಾಜಕ್ಕೋಸ್ಕರ ಇದು ಅತಿ ಅವಶ್ಯಕವಾಗಿದೆ. ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮುಸ್ಲಿಂ ಸಮಾಜದ ಮುಖಂಡರಾದ ರೋಷನ್ ಜಮ್ಮೂರ್ ಮಾತನಾಡಿ ಇಫ್ತಿಯಾರ್ ಕೂಟದ ಆಯೋಜಕರಿಗೆ ಸಮಾಜದ ವತಿಯಿಂದ ಧನ್ಯವಾದ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಇಫ್ತಿಯಾರ್ ದಾವತ್ನಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲ ಸರ್ವಧರ್ಮದ ಎಲ್ಲ ಸಮಾಜದ ಮುಖಂಡರಿಗೂ, ಎಲ್ಲ ನಮ್ಮ ಮುಸ್ಲಿಂ ಸಮಾಜ ಕಡೆಯಿಂದ, ಅಂಜುಮನ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದನ ತಿಳಿಸ್ತೀನಿ. ಅದೇ ರೀತಿ ಇವತ್ತಿನ ಈ ಇಫ್ತಿಯಾರ್ ಔತಣಕೂಟದ ಈ ಕಾರ್ಯಕ್ರಮವನ್ನು ಮಾನ್ಯ ತುಕಾರಾಮ್ ಸಾಹೇಬರು MP ಅವರು, ಹಾಗೆ ಅನ್ನಪೂರ್ಣ ಮೇಡಮ್ ಶಾಸಕಿಯರು ಅವ್ರ ಕಡೆಯಿಂದ ಈ ಇಡೀ ಸಂಡೂರು ತಾಲೂಕಿನ ಎಲ್ಲ ಮಸೀದಿಗಳಿಗೆ ಈ ಒಂದು ರಂಜಾನ್ನಲ್ಲಿ ಊಟದ ವ್ಯವಸ್ಥೆ ಏರ್ಪಡಿಸೋದಕ್ಕೆ ಅವರಿಗೂ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಹಾಗೂ ನಮ್ಮ ಸಮಾಜ ಕಡೆಯಿಂದ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಇಲ್ಲಿ ಬಂದಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಪೊಲೀಸಿನ ಸಿಬ್ಬಂದಿ ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಎಲ್ಲ ಸಂಡೂರಿನ ಸಮಸ್ತ ಜನರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನಾವು ತುಂಬ ಆಭಾರಿಯಾಗಿದ್ದೀವಿ. MP ಅವರು ಪ್ರತಿ ಸಾರಿ ಮಸೀದಿಗಳಲ್ಲಿ ಊಟ ಮಾಡಿಸ್ತಿದ್ರು. ಎಲ್ಲ ಮಸೀದಿಗಳಲ್ಲಿ ಅಲ್ಲೆಲ್ಲ ನಾವು ಊಟ ಮಾಡಿಸ್ತಿದ್ವಿ. ಈ ಸರಿ ನಮಗೆ MP MLA ಒಂದೇ ಮನೆಯಲ್ಲಿ ಅವರು ಗೆದ್ದಿರೋದ್ರಿಂದ ಕಾರಣದಿಂದ ಒಂದು ಎಲ್ಲ ತಾಲೂಕಿನ ಜನಕ್ಕೆ ಇಲ್ಲಿ ಒಂದು ಸೇರಿಸಿ ಒಂದು ಊಟದ ಇಫ್ತಿಯಾರಿ ಊಟದ ಒಂದು ಕಾರ್ಯಕ್ರಮ ನಡೆಸಬೇಕಂತ ಹೇಳಿ ನಾವು ಎಲ್ಲರೂ ಮಾತಾಡ್ಕೊಂಡ್ವಿ. ಅದೇ ರೀತಿ ಇವತ್ತು ಅದೇ ರೀತಿ ಆಗಿದೆ. ಸೊ ಎಲ್ಲ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸೊ ಪ್ರತಿ ವರ್ಷ ನಮಗೆ ಅವರು ಇನ್ನು 20 ವರ್ಷದಿಂದಲೂ ನಮಗೆ ಈ ಊಟದ ಕಾರ್ಯಕ್ರಮ ಯಾವಾಗಲೂ ಮಾಡ್ತಾಯಿದ್ರು. ಈ ಸರಿ ಸ್ವಲ್ಪ ಅದ್ದೂರಿಯಾಗಿ ಮಾಡೋದಕ್ಕೆ ನಮಗೆಲ್ಲ ಮುಸ್ಲಿಂ ಬಾಂಧವರುಗಳು, ಇಡೀ ತಾಲೂಕಿನ ಮಸೀದಿಗಳೆಲ್ಲ ಮುತ್ತಲಿಗಳು, ಸಮಾಜದ ಮುಖಂಡರು ಎಲ್ಲರೂ ಇವತ್ತು ಇಲ್ಲಿ ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ. ಇನ್ನು ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಮಾತನಾಡಿ ಸಂಡೂರು ಸರ್ವ ಜನಾಂಗದ ಶಾಂತಿಯ ತೋಟ ಎಂದರು. ಸಂಡೂರು ಒಂಥರ ಮೊದಲಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಆಗಬೇಕಂತ ಹೇಳಿದರೆ ಸಂಡೂರು ನೀವು ನೋಡಬೇಕಾಗ್ತದೆ. ಅದಕ್ಕೆ ರಿಫ್ಲೆಕ್ಷನ್ ಆಗಿ ಸಮಾಜ ಯಾವ ಥರ ಇರ್ತದೆ ಅಂತ ಹೇಳಿ ನಾವು ಭಾವಿಸ್ಬೇಕಂದ್ರೆ ಅದ್ರದ್ದು ಮೇಲ್ ಅಂದರೆ ಫಸ್ಟ್ ಲೈನಲ್ಲಿ ಯಾರು ಇರ್ತಾರೆ ಅಂತೇಳಿ ಅವರೇ ಎಕ್ಸಾಂಪಲ್. ಅದಕ್ಕೆ ನಮ್ಮ ಕಾರಣ ಮೊದಲಿಂದ ದಿವಂಗತ MI ಘೋರ್ಪಡೆ ಸಾಹೇಬರಿಂದ ಹಿಡಿದು ಸಂತೋಷ್ ಲಾಡ್ ಸಾಹೇಬರು ಹಾಗೂ ನಮ್ಮ ಈ ಸಂಸದರಾದ ತುಕಾರಾಮ್ ಸಾಹೇಬರು, ಅನ್ನಪೂರ್ಣ ಅಕ್ಕ ಅವರೇ ನಮಗೆ ಮಾರಲ್ ರೋಲ್ ಎಕ್ಸಾಂಪಲ್ ಆಗ್ತೀವಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ರಿಫ್ಲೆಕ್ಷನ್ ಅಂತ ಹೇಳಿ ಇವತ್ತು ನೀವು ಕಾರ್ಯಕ್ರಮ ನೋಡ್ತಿದ್ದೀರಿ. ಈ ಸರ್ವ ಜನಾಂಗದ ಶಾಂತಿಯ ತೋಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನೋಡ್ತಿದ್ದಾರಲ್ಲ ಅದ್ರ ಪ್ರಕಾರ ಸಂಡೂರು ಒಂದು ಸ್ಪೆಷಲ್ ಆಗಿ ಬಿಂಬಿಸ ನೋಡ್ತಾ ಇದ್ದೀರಿ ನೀವು. ಹಾಗೆ ಒಂದು ಹೇಳಬೇಕಂತ ಹೇಳಿದರೆ ಇಲ್ಲಿ ಸಂಡೂರಲ್ಲಿ ನೀವು ಇವತ್ತಿನವರೆಗೆ ನೀವು ನೋಡ್ತಾ ಇದ್ದರೆ ಒಂದು ಕೂಡ ಗಲಭೆ ಅಂಥ ಅವಕಾಶಗಳು ಯಾವ ಸಮಾಜ ಕೂಡ ಕೊಟ್ಟಿಲ್ಲ. ಇಲ್ಲಿ ಎಲ್ಲ ಸಮಾಜಗಳು ಅಣ್ಣ ತಮ್ಮಂದರಾಗಿ ಬಾಳ್ತಿದ್ದಾರೆ. ಇದೇ ಥರ ಮುಂದೆ ಕೂಡ ಎಲ್ಲರ ಅಣ್ಣ ತಮ್ಮಂದರಾಗಿ ಹೋಗೋಣ ಅಂತೇಳಿ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ. ಹಾಗೆ 30ನೇ ತಾರೀಕಿಗೆ ಯುಗಾದಿ ಹಬ್ಬ, 31 ಇಲ್ಲ 1ನೇ ತಾರೀಕಿಗೆ ನಮ್ಮ ಚಂದ್ರ ನೋಡ್ತಾ ಇದ್ದೀವಿ. ಅದ್ರ ಪ್ರಕಾರ ರಂಜಾನ್ ಹಬ್ಬ. ನಿಮ್ಮ ಮುಖಾಂತರ ನಾಡಿನ ಜನತೆಗೆ, ಸಂಡೂರು ಜನತೆಗೆ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.